ನಮಸ್ಕಾರ ಎಲ್ರಿಗೂ. ನಾನು ಶ್ರೀದೇವಿ, ಫೈನಾನ್ಷಿಯಲ್ ಅಡ್ವೈಸರ್ ಹಾಗೂ ಇನ್ಶೂರೆನ್ಸ್ ಮ್ಯಾನೇಜರ್. ಬಹುತೇಕ ಸ್ಯಾಲ್ರಿ ಎಂಪ್ಲಾಯೀಸ್ಗಳಿಗೆ ಕಂಪ್ನಿ ವತಿಯಿಂದ ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತದೆ. ಹಾಗಾಗಿ ನನಗೆ ಕಂಪ್ನಿ ಇನ್ಶೂರೆನ್ಸ್ ಇದೆ, ಪ್ರತ್ಯೇಕ ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಎಂದು ಹಲವರು ಯೋಚಿಸ್ತಾರೆ. ಆದರೆ ಕಂಪ್ನಿ ಹೆಲ್ತ್ ಇನ್ಶೂರೆನ್ಸ್ ಮಾತ್ರ ಸಾಕಾ? ಇಂದು ಅದರಲ್ಲಿರುವ 5 ಪ್ರಮುಖ ಮಿತಿಗಳನ್ನು ನೋಡೋಣ. ಮೊದಲನೇದಾಗಿ, ಉದ್ಯೋಗಕ್ಕೆ ಸಂಬಂಧಿಸಿದ ಕವರೇಜ್. ನೀವು ಜಾಬ್ ಚೇಂಜ್ ಮಾಡಿದಾಗ, ಕರಿಯರ್ ಬ್ರೇಕ್ ತೆಗೆದುಕೊಂಡಾಗ ಅಥವಾ ರಿಟೈರ್ಮೆಂಟ್ ಸಮಯದಲ್ಲಿ ಕಂಪನಿ ನೀಡುವ ಇನ್ಶೂರೆನ್ಸ್ನ ಕವರೇಜ್ ಬದಲಾಗ್ಬೋದು ಅಥವಾ ಕೊನೆಗೊಳ್ಬೋದು. ಆದ್ದರಿಂದ ನಿಮ್ಮ ಇನ್ಶೂರೆನ್ಸ್ ಕೇವಲ ಉದ್ಯೋಗದ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯ. ಎರಡನೆಯದಾಗಿ, ಸಮ್ ಇನ್ಶೂರ್ಡ್. ಇಂದಿನ ವೈದ್ಯಕೀಯ ವೆಚ್ಚಗಳು ಬಹಳ ಹೆಚ್ಚಾಗಿವೆ. ದೊಡ್ಡ ಸರ್ಜರಿ ಅಥವಾ ದೀರ್ಘಕಾಲದ ಹಾಸ್ಪಿಟಲೈಸೇಷನ್ ಸಂದರ್ಭದಲ್ಲಿ ಕಂಪನಿ ಪಾಲಿಸಿಯ ಕವರೇಜ್ ಸಾಕಾಗದೇ ಇರಬಹುದು. ಹಾಗಾಗಿ ನನ್ನ ಬಳಿ ಇನ್ಶೂರೆನ್ಸ್ ಇದೆ ಎನ್ನುವುದಕ್ಕಿಂತ ನನ್ನ ಬಳಿ ಎಷ್ಟು ಕವರೇಜ್ ಇದೆ ಎನ್ನುವುದು ಮುಖ್ಯ. ಮೂರನೆಯದಾಗಿ, ಕಂಪನಿಯ ಸಾಮೂಹಿಕ ವಿಮಾ ಪಾಲಿಸಿಯ ಷರತ್ತುಗಳು, ಸೌಲಭ್ಯಗಳು, ಒಟ್ಟು ವಿಮಾ ಮೊತ್ತ ಅಥವಾ ಇನ್ಶೂರೆನ್ಸ್ ಕಂಪನಿಯ ನವೀಕರಣದ ವೇಳೆ ಬದಲಾಗುವ ಸಾಧ್ಯತೆ ಇರುತ್ತದೆ. ಅಂದರೆ ಪಾಲಿಸಿಯ ಮೇಲೆ ನಿಮಗೆ ಸಂಪೂರ್ಣ ನಿಯಂತ್ರಣ ಇರುವುದಿಲ್ಲ. ನಾಲ್ಕನೆಯದಾಗಿ, ಫ್ಯಾಮಿಲಿ ಕವರೇಜ್. ನಿಮ್ಮ ಪಾಲಿಸಿಯಲ್ಲಿ ಸಂಗಾತಿ, ಮಕ್ಕಳು ಅಥವಾ ಪೋಷಕರನ್ನು ಸೇರಿಸಿದ್ದರೆ ಅಥವಾ ಅರ್ಹತಾ ನಿಯಮಗಳು, ವೈಯಕ್ತಿಕ ಮಿತಿಗಳು, ಹೊರತುಪಡಿಸಲಾದ ವಿಷಯಗಳು ಹಾಗೂ ಒಟ್ಟು ವಿಮಾ ರಕ್ಷಣೆಯ ವಿವರಗಳನ್ನು ತಪ್ಪದೇ ಪರಿಶೀಲಿಸಿಕೊಳ್ಳಿ. ಎಲ್ಲರಿಗೂ ಸಾಕಷ್ಟು ಕವರೇಜ್ ಇದೆ ಎಂದು ಊಹಿಸಬೇಡಿ. ಐದನೆಯದಾಗಿ, ನಿಮ್ಮದೇ ಆದ ಪರ್ಸನಲ್ ಹೆಲ್ತ್ ಇನ್ಶೂರೆನ್ಸ್. ಕಂಪನಿ ನೀಡುವ ಇನ್ಶೂರೆನ್ಸ್ ಖಂಡಿತ ಉಪಯುಕ್ತ, ಆದರೆ ಅದರ ಜೊತೆಗೆ ನಿಮ್ಮ ಅಗತ್ಯಕ್ಕೆ ತಕ್ಕ ಪ್ರತ್ಯೇಕ ಪಾಲಿಸಿ ಇದ್ದರೆ, ಪಾಲಿಸಿಯ ನಿಯಮಗಳು ಮತ್ತು ಅರ್ಹತೆಗೆ ಅನುಗುಣವಾಗಿ ಕಂಪನಿ ಬದಲಾದರೂ ಅಥವಾ ರಿಟೈರ್ಮೆಂಟ್ ಆದಮೇಲೂ ನಿಮ್ಮ ಹೆಲ್ತ್ ಕವರೇಜ್ ಮುಂದುವರಿಯುತ್ತದೆ. ಹಾಗಾಗಿ ನೆನಪಿಡಿ, ಕಂಪನಿ ಇನ್ಶೂರೆನ್ಸ್ ಒಳ್ಳೆಯ ಪ್ರೊಟೆಕ್ಷನ್, ಆದರೆ ಅದನ್ನೇ ನಿಮ್ಮ ಸಂಪೂರ್ಣ ಹೆಲ್ತ್ ಪ್ರೊಟೆಕ್ಷನ್ ಎಂದು ಭಾವಿಸಬೇಡಿ. ನಿಮ್ಮ ಕವರೇಜ್ ಹೊರತುಪಡಿಸಲಾದ ಅಂಶಗಳು, ಕಾಯುವಿಕೆಯ ಅವಧಿ ಮತ್ತು ಕುಟುಂಬದ ಅಗತ್ಯಗಳನ್ನು ಸರಿಯಾಗಿ ಪರಿಶೀಲಿಸಿಕೊಳ್ಳಿ. ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ತಿಳಿದುಕೊಳ್ಳಲು ಸಂಪರ್ಕಿಸಿ. ಧನ್ಯವಾದಗಳು.